ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಚಳಿಗಾಲದ ಅಧಿವೇಶನಕ್ಕೆ ಕ್ಷಣಗಣನೆ, ಸುವರ್ಣಸೌಧ ಆಹ್ವಾನ. ನಾಳೆಯಿಂದ 8 ದಿನಗಳ ಕಾಲ ರಾಜ್ಯದ ಪವರ್ ಸೆಂಟರ್ ಆಗಲಿದೆ ಬೆಳಗಾವಿ. ಆಡಳಿತ ವಿಪಕ್ಷಗಳಿಂದ ತಂತ್ರ ಪ್ರತಿತಂತ್ರ. ಶಾಲಾ ಪಠ್ಯಕ್ಕೆ ಭಗವದ್ಗೀತೆ ಸೇರಿಸುವ ಪತ್ರಕ್ಕೆ ಸಿದ್ದು ಸಿಡಿಮಿಡಿ. ಕುಮಾರಸ್ವಾಮಿ ಮನುವಾದಿ ಅಂತ ಟೀಕೆ, ಸಂವಿಧಾನ ಪೀಠಿಕೆ ಸೇರಿಸಲು ಸಲಹೆ. ಕಾಂಗ್ರೆಸ್ ಕಂಸನನ್ನ ನಂಬಿದೆ ಅಂತ ತಿವಿದ ದಳಪತಿ. ಮುಗಿಯದ ಇಂಡಿಗೋಳು, ಇವತ್ತು 650 ವಿಮಾನಗಳು ರದ್ದು. ಸಿಇಒಗೆ ತೀಕ್ಷ್ಣ ನೋಟಿಸ್ ನೀಡಿದ ಡಿಜಿಸಿಎ. ಇತ್ತ ಬೆಂಗಳೂರಲ್ಲಿ ಇಂಡಿಗೋ ವಿರುದ್ಧ ವಾಟಾಳ್ ಹೋರಾಟ. ಗೋವಾದಲ್ಲಿ ನೈಟ್ ಕ್ಲಬ್ ಧಗಧಗ, 25 ಮಂದಿ ಸಜೀವ ದಹನ. ಸಿಬ್ಬಂದಿ ಸೇರಿ ಪ್ರವಾಸಿಗರ ಬಾಳಲ್ಲಿ ಅಗ್ನಿದೇವನ ಅಟ್ಟಹಾಸ. ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ. ಕೆಎಸ್ಸಿಎ ಚುನಾವಣೆಯ ಫಲಿತಾಂಶ ಪ್ರಕಟ. ನೂತನ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಆಯ್ಕೆ. ಈ ವಿಕ್ಟರಿ ಕ್ರಿಕೆಟ್ಗೋಸ್ಕರ ಎಂದ ವೆಂಕಟೇಶ್ ಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.